ಹೋದರೆ ಅಧಿಕಾರಿಗಳನ್ನ ಹೊರಗೆ ಹೋಗಿ ಅಂತಾರೆ. ಅವ್ರ ಅಧಿಕಾರಿಗಳನ್ನ ಎದುರುಗಡೆ ನಾವು ಕೂತು ಡಿಸ್ಕಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಂದರೆ ಆಚೆ ನಡೀರಿ ಅಂತಾರೆ. ಇಂಥ ದುರಂಕಾರಿ ಡಿ ಸಿ ನಾನು ನೋಡಲಿಲ್ಲ. ಏನು ಕಾಂಗ್ರೆಸ್ಸೇ ಶಾಶ್ವತವಾಗಿರ್ತದೆ ಅಂತ ತಿಳ್ಕೊಂಬಿಟ್ಟರು ಇವರು. ಡಿ ಸಿ ಎಸ್ ಪಿಗಳು ಕಾಂಗ್ರೆಸ್ಸೇ ಶಾಶ್ವತವಾಗಿದ್ದು ಬಿಡುತ್ತೆ ಈ ರಾಜ್ಯದಲ್ಲಿ ಅಂತ ತಿಳ್ಕೊಂಬಿಟ್ಟರು ಇವರು. ಯಾವತ್ತಾರು ಒಂದೊಂದಿನ ತಗಲಾಕಿರ್ತಾರೆ ಇವರು. ಕಾಲ ಜಾಸ್ತಿ ದಿನ ದೂರ ಇಲ್ಲ. ಡಿ ಸಿ ಎಸ್ ಪಿಗಳಿಗೆ ನಾನು ನೋಡಿದ್ದೀನಿ. ಡಿ ಸಿ ಎಸ್ ಪಿಗಳು ನಿಮ್ಮ ಕಾನೂನು ಬಿಟ್ಟು ಮಾಡೋಕ್ಕೆ ಹೋದರೆ ಒಂದಲ್ಲ ಒಂದಿನ ಅದನ್ನು ಅನುಭವಿಸೋ ಕಾಲ ಬರುತ್ತೆ. ಹುಷಾರಾಗಿದೆ ಅಷ್ಟೇ. ಯಾರು ನಿಮ್ಗೆ ಉಳ್ಸೋಕ್ಕೆ ಬರೋಲ್ಲ, ಯಾವ ರಾಜಕಾರಣಿಗಳು. ನಾನು ನೋಡಿದ್ದೀನಿ ಜೀವನದಲ್ಲಿ. ನಾನು ಹೇಳೋದು ಯಾರು ಹೇಳಿದ್ರು ಕಾನೂನು ಬಿಟ್ಟು ಮಾಡಬೇಡಿ, ನಾವು ಹೇಳಿದ್ರು ಮಾಡಬೇಡಿ, ಬಡವರಿಗೆ ರಕ್ಷಣೆ ಕೊಡಿ. ಕಾನೂನು ಬಿಟ್ಟು ಮಾಡಿ ಅಂತ ನಾವೇನು ಯಾರು ಹೇಳಿಲ್ಲ. ಏನು ಈಗ ತಾಲೂಕಲ್ಲಿ ಬೆಳಗ್ಗೆ ಬಂದರೆ 40 ವರ್ಷದಿಂದ ಮಾಡ್ತಾವ್ರೆ ಜಮೀನ. ಅದಕ್ಕೊಂದು 162 ಅಂತ ಹಾಕ್ಬಿಡೋದು. ಅದಕ್ಕೆ 40 ವರ್ಷದಿಂದ ಜಮೀನು ಮಾಡ್ತಾ ಇರೋದಕ್ಕೆ ಸುರೇಶ್ ವೆಂಕಟೇಶು ಅಲ್ಲಿ ಹೋಗಬೇಡಿ. ಯಾರೋ ಅರ್ಜಿ ಕೊಟ್ಟರು, ನನ್ನಂತನು ಅರ್ಜಿ ಕೊಟ್ಟ ತಕ್ಷಣ ಅದನ್ನು ಪರಿಶೀಲನೆ ಮಾಡಬೇಕಲ್ಲ, ಆರ್ಡ್ರ್ ಮಾಡಬೇಕಾ. 40 years ಅವ್ರದ್ದು ತರಕಾಸು ಇದೆ, ಎಲ್ಲ ಇದೆ. ಅದಕ್ಕೆ 162. ಆಮೇಲೆ ಬೇಕಾದವ್ರಿಗೆ ಯಾವುದೂ ಇಲ್ಲ, ಬೇಕಾದವ್ರಿಗೆ ನೋಟಿಸ್ ಇಟ್ಟು, ಯಾರು ಹೋದರೆ ನೋಟಿಸ್ ಇಟ್ಟಿಲ್ಲ. ಆಮೇಲೆ ಪೊಲೀಸ್ ಅಧಿಕಾರಿಗಳಿಗೂ ಒಳ್ಳೆ ರೀತಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಒಬ್ಬ ಪೊಲೀಸ್ನಲ್ಲಿ ಕೆಟ್ಟರಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಪೊಲೀಸ್ ಅಧಿಕಾರಿಗಳಿಗೂ ಒಳ್ಳೆ ರೀತಿ ಕೆಲಸ ಮಾಡಿ ಗೌರವಯುತವಾಗಿ ಹೆಸರು ತಗೋಬೇಕು ಅನ್ನೋದಕ್ಕೂ ಬಿಡ್ತಾ ಇಲ್ಲ. ಆ ಮಟ್ಟಕ್ಕಿದೆ. ಆಮೇಲೆ ಅಧಿಕಾರಿಗಳನ್ನ ಕೆಲಸ ಮಾಡಿ ಒಂದೊಂದು ಇಲಾಖೆ ತಿಂಗಳಲ್ಲಿ ಒಂದು ಇಲಾಖೆ ಕರೀರಿ, ಎಲ್ಲರೂ ಅರ್ಧ ಗಂಟೆಲಿ ಮಾತಾಡಿ ಕಳಿಸಿ. ಏನು ಸುರೇಶು, ಏನು ಬೆಳಗ್ಗಿಂದ ಎಲ್ಲ ಹೇಳ್ತಾ ಇಲ್ಲ ಇವರೇ, ಎಲ್ಲ ಅಧಿಕಾರಿಗಳು ಬರೋಕ್ಕೆ ನೋಡಿ ಸರ್ ಇವತ್ತು ಅಂತ. ದಿನ ಬೆಳಿಗ್ಗೆ ಸಾಯಂಕಾಲ ಬೇರೆ ಬಂದರೆ ಏನು ಮಾಡ್ತಾರೆ? ಒಂದು RTC ತಗೋಬೇಕಾದ್ರೆ ಏನಿದೆ ಪರಿಸ್ಥಿತಿ ಸರ್? ಕೆಲವರಿಗೆ 40 ವರ್ಷದಲ್ಲಿ 30 ವರ್ಷ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಬೆಳಿಗ್ಗೆ ಹೋದರೆ ರಾತ್ರಿ 8 ಗಂಟೆ 9 ಗಂಟೆವರೆಗೆ ಎಲ್ಲ ಅಧಿಕಾರಿಗಳಲ್ಲೇ ಕೂತ್ಕೋಬೇಕು. 8 ಗಂಟೆಗೆ ಬರೋಕ್ಕೆ ಇರ್ತಾರೆ, 12 ಗಂಟೆಗೆ ಹೋಗ್ತಾರೆ ಡಿ ಸಿ. ಈ ಮಟ್ಟಕ್ಕೆ ಜಿಲ್ಲೆಯಲ್ಲಿ ಆಡಳಿತ ನಡೀತಾ ಇದೆ. ಆಮೇಲೆ ನಾನು ಜಿಲ್ಲಾ ಸಚಿವರನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಷ್ಟು ಕಡ್ತಾ ಇದೆ ಬಹಿರಂಗಪಡಿಸ್ಬೇಕು. ಎಷ್ಟು ಕಡ್ತಾ ಮುಕ್ತಾಯಗೊಳಿಸಿದೆ. ಮುಕ್ತಾಯಗೊಳಿಸೋಕ್ಕೆ ಏನು ಟೈಮ್ ಬಾಂಡ್ ಪ್ರೋಗ್ರಾಮ್ ಹಾಕೊಂಡಿದ್ದೀರಾ? ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಬೆಳಗ್ಗೆ ಹೋಗಿ ಕುತ್ಗಡೆ ಅಂತ ಏನಾದ್ರು ಚೀಫ್ ಸೆಕ್ರೆಟರಿಗಳು, ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಇವ್ರಿಗೆ ಆರ್ಡರ್ ಏನಾದ್ರು ಕೊಟ್ಟಿದ್ದಾರಾ? ತಹಸೀಲ್ದಾರ್ ಕೇಳಿದ್ರೆ ಯಾವಾಗ DC ಆಫೀಸಲ್ಲಿ ಇದ್ದೀವಿ ಅಂತಾರೆ. ಆಮೇಲೆ ಯಾವುದೇ ಇದು ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಹೇಳಿದರೆ ನಾವೇನು ಮಾಡಲ್ಲ ಅಂತಾರೆ. ನಾವು ಜಿಲ್ಲಾ ಕಮಿಟಿನಲ್ಲಿ ತೀರ್ಮಾನ ಮಾಡಿದ್ರೂ ಅದನ್ನೆಲ್ಲ ಗಾಳಿ ತೂರಿ ಜಿಲ್ಲಾಧಿಕಾರಿಗಳ ಆದೇಶ ಪಾಲಿಸ್ತೀವಿ ಅಂತೇಳಿ ತಹಸೀಲ್ದಾರರು. ಹೊಳೆನರಸೀಪುರ ತಾಲೂಕಲ್ಲಿ 2 ವರ್ಷದಿಂದ ಒಂದೇ ಸಭೆ ಮಾಡಿರೋದು ನಾವು. ಯಾವ ಇದ್ರದ್ದು ಬಕರುಕು ಇರೋದು ಸುಮಾರು ಈಗಾಗಲೇ
ಒಂದು 10,000 ಅರ್ಜಿ ವಜಾ ಐತೆ ಕೊಡಕ್ಕೆ ಬರಲ್ಲ ಅಂತ, ಇರೋದೇ 220 ರೆಕಾರ್ಡು. ಅದು ಮಾಡೋಕ್ಕೆ 2 ವರ್ಷ ಬೇಕಾ? ಇನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ತಾಲೂಕು ಕಚೇರಿಗೆ ಬಂದರೆ ಅವರು ಇ ಒ ಒಂದು ಕಡೆ ತಿರುಗಿಸೋದು, ತಾಲೂಕು ಪಂಚಾಯತ್ ಸಮಿತಿ ಇ ಒ ಅವರಲ್ಲ, ಅವ್ರು ಹುಡುಕಿಯನ್ನು ತಿರುಗಬೇಕು. ಅಲ್ಲಿ ಟೆಂಡರ್ಗಳಲ್ಲಿ